ಏನು ಬರೆದಿದೆಯೋ ಅದು ಆಗಲೇಬೇಕು. ನಿನ್ನೆಯ ನೋವು ನೆನಪು ಮಾಡಿದ್ರೆ ಇಂದಿನ ಅಮೂಲ್ಯವಾದ ದಿನದ ನಗು ಹಾಳು ಮಾಡುತ್ತೆ. ಸಿಗದವರನ್ನು ಹುಡುಕಬೇಡಿ, ಸಿಕ್ಕಿದವರನ್ನು ಬಿಡಬೇಡಿ, ಬರದವರನ್ನು ಕಾಯಬೇಡಿ, ಬಂದವರನ್ನು ಕಾಯಿಸಬೇಡಿ, ಕೊಡದವರನ್ನು ಕೇಳಬೇಡಿ, ಕೊಟ್ಟವರನ್ನು ಮರೆಯಬೇಡಿ. ನಾವು ಸಹಾಯ ಮಾಡುವ ದಿನಗಳಷ್ಟು ಮಾತ್ರ ಒಳ್ಳೆಯವರಾಗಿ ಕಾಣ್ತೇವೆ. ನಮ್ಮಿಂದ ಒಂದು ಚಿಕ್ಕ ತಪ್ಪು ಆದ್ರೂ ಹಿಂದೆ ಮಾಡಿದ ಎಲ್ಲ ಸಹಾಯವನ್ನು ಮರೆತು ಕೆಟ್ಟದಾಗಿ ಮಾತನಾಡ್ತಾರೆ. ನಾವು ಮಾಡುವ ಕೆಲಸ ಜನರನ್ನು ಎಂದಿಗೂ ಸಂತೃಪ್ತಿಗೊಳಿಸಲು ಸಾಧ್ಯವಿಲ್ಲ. ಆದರೆ ಆತ್ಮತೃಪ್ತಿಗಾಗಿ ಒಳ್ಳೆಯ ಕೆಲಸ ಮಾಡುತ್ತಿರೋಣ. ತಂದು ಹಾಕದವನು ತಂದೆಯಾದರೇನು, ಮಾಡಿ ಹಾಕದವಳು ಮಾತೆಯಾದರೇನು, ಮರ್ಮ ಅರಿಯದವಳು ಮಡದಿಯಾದರೇನು, ಗುಣವರಿಯದವನು ಗಂಡನಾದರೇನು, ಸಹಾಯ ಮಾಡದವನು ಸ್ನೇಹಿತನಾದರೇನು, ಮಾನ ಕಾಯದವಳು ಮಗಳಾದರೇನು, ಮನೆಗಾಗದವನು ಮಗನಾದರೇನು. ಜೀವನದ ಪ್ರತಿಯೊಂದು ಪಾತ್ರಕ್ಕೂ ಒಂದೊಂದು ಗಾತ್ರವಿದೆ. ಅರಿತು ನಡೆದರೆ ಬಾಳ ನಾಟಕ ಸುಂದರ, ಮರೆತು ವರ್ತಿಸಿದರೆ ಜೀವನ ಹರಿದ ಹಂದರ. ಕಹಿಯಾದ ಔಷಧವನ್ನು ಅತಿ ವೇಗವಾಗಿ ಒಂದೇ ಗುಟುಕಿಗೆ ಕುಡಿದು ಮುಗಿಸುವ ನಾವು ಸಿಹಿಯಾದ ಚಾಕ್ಲೇಟ್ ಅನ್ನ ನಿಧಾನವಾಗಿ ತಿಂತೇವೆ. ಇದೇ ರೀತಿಯಲ್ಲಿ ಜೀವನದ ಕೆಟ್ಟ ಕ್ಷಣಗಳನ್ನು ಅತಿ ವೇಗವಾಗಿ ಮರೆತು ಬಿಡಬೇಕು ಹಾಗೂ ಸಂತಸದ ಕ್ಷಣಗಳನ್ನು ನಿಧಾನವಾಗಿ ಮನಪೂರ್ವಕವಾಗಿ ಸವಿಯಬೇಕು. ಸುಣ್ಣದ ನೀರು ಕೂಡ ಹಾಲಿನಂತೆ ಕಾಣುತ್ತದೆ, ಆದರೆ ಗುಣ ಬೇರೆ. ಹಾಗೆ ಕೆಲವರು ನಮ್ಮವರಂತೆ ಕಂಡರೂ ಅವರ ಒಳಗಿನ ರೂಪ ಬೇರೆ ಇರುತ್ತದೆ. ಬದುಕು ಎನ್ನುವ ಪುಸ್ತಕದಲ್ಲಿ ದೇವರು ಮೊದಲನೇ ಪುಟದಲ್ಲಿ ಜನನ, ಕೊನೆಯ ಪುಟದಲ್ಲಿ ಮರಣವನ್ನು ಬರೆದಿಡ್ತಾನೆ. ಆದ್ರೆ ಮಧ್ಯದಲ್ಲಿ ಖಾಲಿ ಪುಟವನ್ನು ಹಾಗೆ ಬಿಟ್ಟಿರ್ತಾನೆ. ಯಾಕಂದ್ರೆ ಅಲ್ಲಿ ನೋವು ನಲಿವು ಮಾತ್ರ ನಾವೇ ಬರೆದುಕೊಳ್ಬೇಕು. ಬದುಕಿದ್ದಾಗ ಪ್ರತಿ ಮನುಷ್ಯನಿಗೂ ಅವನ ಹೆಸರಿಟ್ಟು ಕರೆಯೋ ಜನರು ಸತ್ತು ಹೋದ ಮೇಲೆ ಹೆಣ ಅಂತಾರೆ. ಉಸಿರು ಇರೋವರೆಗೂ ಮಾತ್ರ ನಮಗೆ ನಮ್ಮ ಹೆಸರಿಗೆ ಬೆಲೆ. ನೀ ನಗುತ್ತಿರುವಷ್ಟು ಹೊತ್ತು ಜಗವು ನಿನ್ನೊಡನೆ ಇರುತ್ತದೆ. ಅದೇ ನೀನು ಅತ್ತಾಗ ಜಗತ್ತು ನಿನ್ನೊಡನೆ ಅಳುತ್ತದೆ ಎಂದು ಭಾವಿಸಿದರೆ ಅದಕ್ಕಿಂತ ಮೂರ್ಖತನ ಮತ್ತೊಂದಿಲ್ಲ. ಹಾಗಾಗಿ ಸಾಧ್ಯವಾದಷ್ಟು ನಗುತ್ತಿರು. ನಿನ್ನ ನಗುವೆ ನಿನ್ನ ಶಕ್ತಿ, ನಿನ್ನ ಬಲ. ಕೈಯಲ್ಲಿದ್ದ ಮುದ್ದೆಯನ್ನು ಕಹಿ ಎಂದು ಕಡೆಗಣಿಸಿ ಸಿಗದ ಹಣ್ಣಿನ ಆಸೆಗೆ ಮದವೇರಿ ಬಿದ್ದು ಮೂಳೆ ಮುರಿದು ಹೊಟ್ಟೆಗೆ ಹಿಟ್ಟಿಲ್ಲವೆಂದು ರಣಕೇಕೆ ಏಕೆ ಹಾಕುವಿರಯ್ಯ. ಸೋತವನಿಗೆ ಗೆಲುವು ಕಾಣುವ ದಾರಿಯನ್ನು ತೋರಿಸು, ದಾರಿಯೇ ಇಲ್ಲ ಎಂದು ಹೀಯಾಳಿಸಬೇಡ. ಹಸಿದವನಿಗೆ ಸಾಧ್ಯವಾದ್ರೆ ಅನ್ನವನ್ನ ನೀಡು, ನೋಯಿಸುವ ಮಾತನಲ್ಲ. ದುಃಖದಲ್ಲಿ ಇರುವವನಿಗೆ ಸಾಂತ್ವನದ ಮಾತನ್ನ ನೀಡು, ದುಃಖ ಹೆಚ್ಚಿಸುವ ಮಾತನಲ್ಲ. ಸಂದರ್ಭಕ್ಕೆ ತಕ್ಕಂತೆ ಸಹಕರಿಸಿ ಬಾಳು. ಇಲ್ಲಿ ಯಾರಿಗೂ ಏನು ಶಾಶ್ವತವಲ್ಲ. ಇಂದು ಕಷ್ಟಗಳು ನಿನಗೂ ಕಾಡಬಹುದು ಬಂದು. ಇದು ನನ್ನ ಬೆಳಗಿನ ಸಂಚಿಕೆ. ಶುಭೋದಯ.